ಮಕ್ಕಳೆಲ್ಲ ಹೀಗ್ ಮಲಗಿದ್ರೆ ಬೆಳೆಯೋದೇಗಪ್ಪ? ಓ ದೇವ್ರೆ, ಕತ್ಲೆ ಹೀಗೆ ತುಂಬಿಕೊಂಡಿದ್ರೆ ಮಕ್ಕಳು ಬೆಳೆಯೋದೇಗಪ್ಪ? ಹಾಗಂದ್ರೆ ನಮಗ್ ಯಾವತ್ತೂ ಬೆಳಕ್ ಬರಲ್ಲ ಅಂತ್ಯಾ? ಬೆಳಕ್ ಬರಲ್ಲ ಅಂದ್ರೆ ಕೆಲಸ ಮಾಡೋದೇಗೆ? ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಬೆಳೆ ಬೆಳೆಯೋದೇಗೆ? ಬೆಳೆ ಬೆಳೆಯಲಿಲ್ಲ ಅಂದ್ರೆ ಊಟ ಮಾಡೋದೇಗೆ? ಊಟ ಮಾಡ್ಲಿಲ್ಲ ಅಂದ್ರೆ ಬದುಕೋದೇಗೆ? ಓ ದೇವ್ರೆ, ನಮ್ ಕಣ್ ಮುಂದೆನೇ ಮಕ್ಕಳಿಗೆ ಹೀಗಾಯ್ತಲ್ಲಪ್ಪ, ಏನಪ್ಪ ಮಾಡುದು? ಮಕ್ಕಳೇ ಬಹಳ ಕತ್ಲಾಯ್ತು, ಈಗ ನೀವ್ ಮಲ್ಕೊಳ್ಳಿ, ನಾಳೆ ಹೋಗಿ ಶಿವನ್ ಕರ್ಕೊಂಡ್ ಬರೋಣ. ತಾತ ತಾತ ಮಲ್ಕೊಂಡು ಬೇಜಾರಾಗಿದೆ ತಾತ. ತಾತ ತಾತ ಆಟ ಆಡೋದು ಹೇಗೆ? ತಾತ ತಾತ ಊಟ ಮಾಡೋದು ಹೇಗೆ? ತಾತ ತಾತ ವಾಲಿಬಾಲ್ ಆಡೋದು ಹೇಗೆ? ತಾತ ತಾತ ಸ್ಕೂಲ್ಗೆ ಹೋಗೋದು ಹೇಗೆ? ಆಯ್ತು ಮಕ್ಕಳ, ನಾಳೆ ಹೋಗಿ ಶಿವನ್ ಕರ್ಕೊಂಡ್ ಬರೋಣ, ಬನ್ನಿ. ಸೂರ್ಯ ಬೇಕು, ತಾತ ತಾತ ಸೂರ್ಯ ಬೇಕು, ತಾತ ತಾತ ಸೂರ್ಯ ಬೇಕು. ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ, ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ, ಅಜ್ಜಿ ಅಜ್ಜಿ. ಆಯ್ತು ಮಕ್ಕಳ, ಆಯ್ತು, ಕೂತ್ಕೊಳ್ಳಿ. ಒಂದೂರಲ್ಲಿ ಒಂದು ಅಡ್ಡ ಬೆಟ್ಟ ಇತ್ತು. ಅದರ ಹಿಂದೆ ಒಬ್ಬ ರಾಕ್ಷಸ ಇದ್ದ. ನಾನು ಕತ್ತಲ ರಾಜ್ಯದ ನಾಯಕಾರ ಚಕ್ರವರ್ತಿ. ಅವನು ನಮ್ಮ ಸೂರ್ಯನನ್ನು ತಕೊಂಡೋಗ್ಬಿಟ್ಟ. ಅಜ್ಜಿ ಅಜ್ಜಿ ಊಟ ಮಾಡೋದೇ? ಅಜ್ಜಿ ಅಜ್ಜಿ ಆಟ ಆಡೋದೇಗೆ? ಅಜ್ಜಿ ಅಜ್ಜಿ ಸ್ಕೂಲ್ಗೆ ಹೋಗೋದೇಗೆ? ಅಜ್ಜಿ ಅಜ್ಜಿ ವಾಲಿಬಾಲ್ ಆಡೋದೇಗೆ? ಅಜ್ಜಿ ಅಜ್ಜಿ ಕ್ರಿಕೆಟ್ ಆಟ ಆಡೋದೇಗೆ? ಆದ್ರೆ ಆಯ್ತು ಮಕ್ಕಳೇ, ನಾಳೆ ತಾತ ಬೆಟ್ಟಕ್ಕೆ ಹೋಗಿ ಸೂರ್ಯನ ಕರ್ಕೊಂಡ್ ಬರ್ತಾರೆ. ನಡೀರಿ, ನಾವೆಲ್ಲ ಹೋಗಿ ನಾಟಕ ನೋಡ್ಕೊಂಡ್ ಬರೋಣ. ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ, ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ, ಅಜ್ಜಿ ಅಜ್ಜಿ. ಇವತ್ತು ಆ ಬೆಟ್ಟದ ಹತ್ರ ಹೋಗಿ ಸೂರ್ಯನ ಕರ್ಕೊಂಡ್ ಬರ್ತೀನಿ.
ಸ್ವಲ್ಪ. ನಾನು ಸೂರ್ಯನ ಕರ್ಕೊಂಡು ಹೋಗಿ ಬಂದೀನಿ. ನಮ್ಮ ಮಕ್ಕಳು ಆಟ ಆಡಕ್ಕಾಗ್ತಿಲ್ಲ, ಸ್ಕೂಲ್ಗೆ ಹೋಗಕ್ಕಾಗ್ತಿಲ್ಲ, ಕೆಲಸ ಮಾಡಕ್ಕಾಗ್ತಿಲ್ಲ. ಅದಕ್ಕೆ ನಾನು ಸೂರ್ಯನ ಕರ್ಕೊಂಡು ಹೋಗಿ ಬಂದೀನಿ. ತಗೊಂಡು ಸೂರ್ಯ ಹೋಗು, ನಮ್ಗೆ ಸೂರ್ಯ ಕೊಡು, ಸೂರ್ಯದ್ದು ಬೆಳಕು ಕೊಡು, ಅಷ್ಟೇ ನನ್ನ ಕೇಳ್ಕೊಂತೀನಿ. ಇಲ್ಲಿಗೆ ಸಭೆ ಮುಕ್ತಾಯವಾಗಲಿ, ಇಲ್ಲಿಗೆ ಸಭೆ ಮುಕ್ತಾಯವಾಗಲಿ. ಈ ಸಭೆ ಮುಕ್ತಾಯ ಆಗುತ್ತಿದ್ದ ಮೊದಲೇ ಒಂದು ಡ್ಯಾನ್ಸ್ ಮಾಡೋಣ. ಓ ದೇವ್ರೆ, ನಿನ್ನೋಗಿ ತಾತೆಯನ್ನು ಬರಲೇ ಇಲ್ಲ ಸೂರ್ಯನ್ ಕರ್ಕೊಂಡು. ಮಕ್ಕಳೆಲ್ಲ ಕೇಳ್ರೆ ಏನಪ್ಪ ಹೇಳಿ? ಬೇಕು ಅಜ್ಜಿ ಅಜ್ಜಿ ಸೂರ್ಯ ಬೇಕು, ಅಜ್ಜಿ ಅಜ್ಜಿ ಬೇಕು. ಆದ್ರೆ ಮಕ್ಕಳ ನಿನ್ನೋಗಿ ತಾತೆಯನ್ನು ಬರಲೇ ಇಲ್ಲ ಸೂರ್ಯನ್ ತಗೊಂಡು. ಅಜ್ಜಿ ಅಜ್ಜಿ, ನಾನು ಸೂರ್ಯನು ಮತ್ತು ತಾತನ್ ಕರ್ಕೊಂಡ್ ಬರ್ತೀವಿ. ಆದ್ರೆ ಮಕ್ಕಳ ಅದೆಲ್ಲ ನಮ್ ಕೈಯಲ್ಲಿ ಆಗಲ್ಲ. ಮೊದ್ಲು ಬೆಟ್ಟ ಹೊಡಿಬೇಕು, ಆದ್ಮೇಲೆ ರಾಕ್ಷಸನ್ನ ಕೊಲ್ಬೇಕು, ಆಮೇಲೆ ಸೂರ್ಯ ಮತ್ತು ತಾತ ಸಿಗ್ತಾರೆ, ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಅದೆಲ್ಲ ನಮ್ ಕೈಯಲ್ಲಿ ಆಗಲ್ಲ ಮಕ್ಕಳ. ಅಜ್ಜಿ ಅಜ್ಜಿ, ನಾನು ಬೆಟ್ಟ ಹತ್ತುತ್ತೇನೆ. ಅಜ್ಜಿ ಅಜ್ಜಿ, ನಾ ಬೆಟ್ಟ ಹೊಡಿತೀನಿ. ಏನ್ ಮಾಡ್ತೀಯ ಮಗು? ಅಜ್ಜಿ ಅಜ್ಜಿ, ನಾನು ಬೆಟ್ಟ ಪುಡಿ ಪುಡಿ ಮಾಡ್ತೇನೆ. ಬೆಟ್ಟ ಪುಡಿ ಮಾಡೋಕೆ ಹಾರೆ ಬೇಕು. ಗುದ್ಲೆ ಬೇಕು. ಆಮೇಲೆ ಶಂಕೆ ಬೇಕು. ಹಾಗಾದ್ರೆ ಹೋಗಿ ನೋಡಿ ನಾವು. ಓ ದೇವ್ರೆ, ನಿನ್ನೋಗಿ ತಾತೆಯನ್ನು ಬರಲೇ ಇಲ್ಲ ಸೂರ್ಯನ್ ಕರ್ಕೊಂಡು. ಮಕ್ಕಳನ್ನೆಲ್ಲ ಕೇಳ್ರೆ ಹಾರೆ ತರ್ತೀನಿ, ಗುದ್ಲಿ ತರ್ತೀನಿ, ಶಂಕೆ ತರ್ತೀನಿ ಅಂತಿದ್ದಾರೆ. ಇವ್ರ ಜೊತೆ ಹೇಗಪ್ಪ ಹೋಗ್ಲಿ ಬೆಟ್ಟದ ತನಕ? ಇನ್ನು ಆ ಬೆಟ್ಟ ಎಷ್ಟು ದೂರ ಇದೆಯೋ ಏನೋ. ಓ, ಮಕ್ಕಳು ಬರ್ತಾ ಇದ್ದಾರೆ. ಹಾಗಾದ್ರೆ ನಡೀರಿ ಹೋಗೋಣ. ಅಕ್ಕ, ಕೋತಿಗಳು ಬರ್ತಾ ಇದ್ದಾವೆ.
ಹೋಗ್ಬಿಟ್ಟು ಮಕ್ಕಳನ್ನ ಮಾಡ್ತಿದ್ದಾರೆ, ನಾಯಿಗಳನ್ನ ಮಾಡ್ತಿದ್ದಾರೆ, ಕೋತಿಗಳನ್ನ ಮಾಡ್ತಿದ್ದಾರೆ, ಕೋಳಿಗಳನ್ನ ಮಾಡ್ತಿದ್ದಾರೆ. ಹೋಗ್ ನೋಡ್ಕೊಪ್ಪ. ನೀವ್ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಕೋಳಿಗಳೇನಾದ್ರೂ ಗುಗ್ಬಿಟ್ರೆ ಸೂರ್ಯ ಮೇಲೆ ಬಂದಿರ್ತಾನೆ. ಸೂರ್ಯ ಮೇಲೆ ಬಂದ್ಕೊಳ್ಳೆ ಆ ತಾತ ಸೂರ್ಯನ ಕರ್ಕೊಂಡು ಹೋಗ್ಬಿಡ್ತಾನೆ. ಏನಪ್ಪ ಮಾಡೋದು? ಈ ಅಗುಲಿ ಚಕಲಿ ಎಲ್ಲಂದ್ರು ಮಹಾಪ್ರಭು ಬಂದವ. ಈ ಪುಟಾಣಿ ಮಕ್ಕಳನ್ನ ಎಲ್ಲಪ್ಪ ಬಿಡ್ಲಿ. ಇಲ್ಲಿ ತನಕ ಯಾರು ಮನ್ಸದ್ ನೋಡ್ರೆ ರಾಕ್ಷಸ ಅಂತಿದ್ರು. ಹೀಗೆ ವಿಚಾರಿಸಿಲ್ಲ, ಕಲ್ಲಿಂದ ಹೊಡೆತಿದ್ರು. ಈ ಪುಟಾಣಿ ಮಕ್ಕಳು ನನ್ನ ಪ್ರೀತಿಯಿಂದ ತಾತ ತಾತ ಎಂದು ಕರೆಯುತ್ತಿದ್ದಾರೆ. ಈ ಪುಟಾಣಿ ಮಕ್ಕಳು ನನ್ನ ಮುಟ್ಕೊಂಡ್ರು. ಅವಾಗ ಅಪ್ಪ ಅಮ್ಮನ ನೆನಪಾಯ್ತು. ಕೋಪ ತಾಪ ಮಾಯವಾಯ್ತು. ಈ ಪುಟಾಣಿ ಮಕ್ಕಳನ್ನು ಪುಟಾಣಿ ಹಾಕೊಂಡಿದ್ದೀನಪ್ಪ, ಏನಪ್ಪ ಮಾಡೋದು? ಕುತ್ಕೊಳ್ಳಿ. ಅಪ್ಪನೇ ಮಕ್ಕಳೇ, ನೀವೆಲ್ಲ ಈಗ ಕೂತ್ಕೊಂಡು ಸೂರ್ಯನ ಮೇಲೆ ಕರ್ಕೊಂಡ್ ಬರ್ತೀನಿ. ಇದೇಗೆ ನಿನಗ್ ಬಟ್ಟ ಹಂಗೆ ಸೂರ್ಯನ ಬಿಟ್ಬಿಡು. ಸೂರ್ಯನ ನಿಮ್ಗೆ ಕೊಟ್ಬಿಟ್ರೆ ನಾವ್ ಹೇಗಪ್ಪ ಬದುಕೋದು? ಏನದು? ಬೆಳಿಗ್ಗೆ ಅವರಿಗೆ ಸೂರ್ಯ, ರಾತ್ರಿ ನಮಗೆ ಸೂರ್ಯ. ಮಹಾಪ್ರಭು ಹೀಗೆ ಮಾಡಿದರೆ ಕೆಲಸನೂ ಮಾಡಬಹುದು, ರೆಸ್ಟ್ ಮಾಡಬಹುದು. ಮಹಾರಾಜ ಹೀಗೆ ಮಾಡಿ. ಸರಿ. ಹಂಗೆ ಮಾಡಿ ಪ್ರಭು, ಹಂಗೆ ಮಾಡಿ. ಮಕ್ಕಳು ಆಟ ಆಡ್ತವೆ, ಸ್ಕೂಲ್ಗೆ ಹೋಗ್ತವೆ, ಕೆಲಸ ಮಾಡ್ತವೆ.